ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ರೀಕರ್, ಅವನಿ ನನ್ನ ಹೆಂಡತಿ ಅನ್ನೋ ವಿಷಯ ನನ್ನ ಕುಟುಂಬ ಸದಸ್ಯರಿಗೆ ಗೊತ್ತಿಲ್ಲದೆ ಇರ್ಬೋದು, ನಿನಗೆ ಗೊತ್ತಿಲ್ಲದೆ ಇರೋದಿಲ್ಲ. ಯಾಕೆಂದ್ರೆ ನಿನ್ನ ಆಜ್ಞೆ ಇಲ್ಲದೆ ಯಾವುದು ನಡೆಯಲ್ಲ. ನಿಜಾನ ಹೇಳೋ ಶಕ್ತಿನ ಪ್ರಸಾದಿಸು. ನನ್ನ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಯಾವ ಆತಂಕನೂ ಇಲ್ಲದೆ ಇರೋ ಥರ ನೋಡ್ಕೋ ದೇವ್ರೆ. ಅಮ್ಮ ಅವನಿ, ಬಾಮ್ಮ. ಅವ್ರ ಹೆಂಡತಿ ಬಗ್ಗೆ ಅವ್ರ ಕುಟುಂಬಕ್ಕೆ ಹೇಳಬೇಕು ಅಂತ ಈಗ ಧೈರ್ಯ ಮಾಡಿದ್ದಾರೆ. ನೀನೇ ನಮಗೆ ಆಶೀರ್ವಾದ ಮಾಡಬೇಕು ದೇವ್ರೆ. ಎಲ್ರೂ ಸ್ವಾಮಿ ಕೈ ಮುಕ್ಕೊಳ್ಳಿ. ಅಮ್ಮ, ಎಲ್ಲರ ಹೆಸರಲ್ಲಿ ಅರ್ಚನೆ ಮಾಡ್ತೀನಿ. ಪ್ರಸಾದ ರಾವ ನಾಮದೇಹಸ್ಯ, ಧರ್ಮಪತಿ ವೇದವತಿ ನಾಮದೇಹಸ್ಯ, ಪೃಥ್ವಿರಾಜ ನಾಮದೇಹಸ್ಯ, ಧರ್ಮಪತ್ನಿ ವಸಂತ ನಾಮದೇಹಸ್ಯ, ರಾಧಾಕೃಷ್ಣ ನಾಮದೇಹಸ್ಯ, ಧರ್ಮಪತ್ನಿ ಲಾವಣ್ಯ ನಾಮದೇಹಸ್ಯ, ಶ್ರೀಕರ ನಾಮದೇಹಸ್ಯ, ಧರ್ಮಪತ್ನಿ ಅವನಿ ನಾಮದೇಹಸ್ಯ, ಕಾವ್ಯ ನಾಮದೇಹಸ್ಯ, ಸಹ ಕುಟುಂಬಾನಾಂ ಕ್ಷೇಮಧಾರಸ್ಯ. ಏನಾಯ್ತಮ್ಮ? ಏನಾಯ್ತು ಅಂತ ಅಷ್ಟು ಆರಾಮಾಗಿ ಕೇಳ್ತಿದ್ದೀರಲ್ಲ. ನೀವು ಮಾಡಿದ ಅರ್ಚನೆಯಲ್ಲಿ ದೊಡ್ಡ ಅಪಶ್ರುತಿ ಆಗಿದೆ. ಸಾಂಬಾರಲ್ಲಿ ಹಲ್ಲಿ ಬಿದ್ದ ಹಾಗೆ. ಅಪಶ್ರುತಿನ? ಅಷ್ಟಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡದೆ ಹೀಗೆ ಹೇಗೆ ಮಾಡಿದ್ರಿ? ನೀವೇ ಮಾಡಿದ್ರಾ? ಇಲ್ಲ ಅಂದ್ರೆ ಯಾರಾದ್ರೂ ಜಾಸ್ತಿ ದುಡ್ಡು ಕೊಟ್ಟು ಮಾಡಿಸಿದ್ರಾ? ಅಲ್ಲ, ನೀವು ಏನ್ ಮಾತಾಡ್ತಿದ್ದೀರಾ ಅಂತ ಸ್ವಲ್ಪನೂ ನನಗೆ ಅರ್ಥ ಆಗ್ತಿಲ್ಲಮ್ಮ. ನನ್ನ ಚಿಕ್ಕ ಮಗ ಶ್ರೀಕರ್, ಅವನಿ ಗಂಡ ಹೆಂಡತಿ ಅಲ್ಲ ಪುರೋಹಿತ್ರೆ. ಹೌದಾ? ಹೌದು ಪುರೋಹಿತ್ರೆ, ಅವನಿ ನಮ್ಮನೆ ಅತಿಥಿ. ಸ್ವಾಮಿ, ನಮ್ಮ ಮದುವೆ ಬಗ್ಗೆ, ನನ್ನ ಹೆಂಡತಿ ಬಗ್ಗೆ ಹೊರಗಡೆ ಹೇಳೋದಕ್ಕೆ ನೀನು ಸೃಷ್ಟಿ ಮಾಡಿರೋ ಸಂದರ್ಭನ ಇದು. ಇದನ್ನ ನಾನು ಅವಕಾಶವಾಗಿ ತಗೋಬೇಕಾ? ಏನು ಮಾಡಬೇಕು ಅರ್ಥ ಆಗ್ತಿಲ್ಲ. ಹಾಗ್ಯಾಕೆ ಮಾಡಿದ್ರಿ? ಇದ್ರ ಹಿಂದೆ ಇರೋ ಕುತಂತ್ರ ಏನು? ನಮ್ ಶ್ರೀಕರ್ ಮಾವನ್ಗೆ ಹೆಂಡತಿ ಆಗೋಳು ನಾನು. ನನ್ನ ಹೆಸರು ಇರ್ಬೇಕಾಗಿರೋ ಜಾಗದಲ್ಲಿ ಯಾರೋ ಬೇರೆಯವ್ರ ಹೆಸರನ್ನ ನೀವ್ ಯಾಕೆ ಹೇಳಿದ್ರಿ? ಅಷ್ಟಕ್ಕೂ ಏನ್ ನಡೀತಿದೆ ಇಲ್ಲಿ?
ಎಲ್ಲರೂ ಕ್ಷಮಿಸ್ಬಿಡಿ. ಉದ್ದೇಶಪೂರ್ವಕವಾಗಿ ಆಗಿರೋ ತಪ್ಪಲ್ಲ ಇದು. ಕುಟುಂಬ ಸದಸ್ಯರ ಹೆಸರು ತಿಳ್ಕೊಂಡ ಹಾಗೆ ಆ ಕ್ರಮದಲ್ಲಿ ಅರ್ಚನೆ ಮಾಡ್ತಾ ಹೋಗ್ಬಿಟ್ಟೆ. ರಿಲೇಷನ್ಸ್ ಬಗ್ಗೆ ಕೇಳಿ ತಿಳ್ಕೊಳ್ಳೋದು ಮಿನಿಮಮ್ ಕಾಮನ್ ಸೆನ್ಸ್ ಅಲ್ವಾ ಪುರೋಹಿತ್ರೆ? ಆ ಮಾತು ಹೇಳಿದಕ್ಕೆ ಅಲ್ವಾ ನಾನು ಕ್ಷಮಾಪಣೆ ಕೇಳಿದ್ದು. ಆದ್ರೂ ಪೂಜಾರು ಬಾಯಿ ತಪ್ಪು ಹೇಳಿದ ಮಾತ್ರಕ್ಕೆ ಹೆಂಡತಿ ಆಗ್ಬಿಡ್ತಾಳ ಏನೋ? ಆದ್ರೂ ಆ ಹುಡ್ಗ ತನ್ನ ಕೈಯಾರೆ ಆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ತಾನೇ ಹೆಂಡತಿ ಆಗೋದು. ಮದುವೆ ಆಗದಿರೋ ಜೋಡಿಗೆ ಗಂಡ ಹೆಂಡತಿ ಅಂತ ಶಿವನ ಸನ್ನಿಧಾನದಲ್ಲಿ ಅರ್ಚನೆ ನಡೀತು ಅಂದ್ರೆ ಅದರಲ್ಲಿ ಏನೋ ಪರಮಾರ್ಥ ಇದೆ ಅಂತ ಅರ್ಥ. ಪರಮೇಶ್ವರ ಇವರಿಬ್ಬರ ಬಗ್ಗೆ ಏನ್ ತಿಳ್ಕೊಂಡಿದಾನೋ ಕಾಲನೇ ನಿರ್ಣಯಿಸ್ಬೇಕು. ಮಾಡಿರೋ ಘನ ಕಾರ್ಯ ಸಾಕು ಪೂಜಾರ್ರೆ, ಈ ಕವರಿಂಗ್ ಬೇಡ. ಚೆನ್ನಾಗಿ ಸಮರ್ಥನೆ ಮಾಡ್ಕೋತಾ ಇದ್ದೀರಾ. ಆಗಿರೋ ತಪ್ಪಿಗೆ ಕ್ಷಮಾಪಣೆ ಕೇಳ್ತಿದ್ದೀನಿ. ಹಾಗಂತ ನಂದು ಸಮರ್ಥನೆ ಅನ್ಕೋಬೇಡಿ. ಉತ್ತರ ಯಾವುದೋ ಒಂದು ಜಾಗದಲ್ಲಿ ಸಿಗುತ್ತೆ. ನಾನು ತಗೊಂಡಿರೋದು ಒಳ್ಳೆ ನಿರ್ಧಾರನೇ ಅನ್ನೋ ಸಂಕೇತ ಅನ್ನೋ ಹಾಗನ್ನಿಸ್ತು ಸ್ವಾಮಿ. ಪುರೋಹಿತ್ರೆ, ಮಿಕ್ಕಿದ ಕೆಲಸನ ಮುಗಿಸಿ. ಆಗ್ಲಿ ಯಜಮಾನ್ರೆ. ಓಂ ಶಿವಾಯ ನಮಃ, ಓಂ ರುದ್ರಾಯ ನಮಃ, ಓಂ ಶಿವಾಯ ನಮಃ. ಅಮ್ಮ, ಎಲ್ರೂ ಹೂ ಹಾಕಿ ಅಮ್ಮ. ಹರ ಹರ ಮಹಾದೇವ ಶಂಭೋ ಶಂಕರ. ಇವಾಗ ನಿನಗೇನು ಅನ್ನಿಸ್ತಿದೆ? ನಡೆದಿರೋ ವಿಷಯಕ್ಕೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿರೋ ಪರಿಸ್ಥಿತಿನಲ್ಲಿದ್ದೀನ್ರಿ. ಹೋಗ್ಲಿ ಬಿಡು, ನನಗೇನು ಅನ್ನಿಸ್ತಿದೆ ಹೇಳ. ಇಷ್ಟು ದಿನ ಬಚ್ಚಿಟ್ಟಿದ್ದ ನಿಜಾನ ಅಮ್ಮನಿಗೆ ಹೇಳ್ಬಿಡ್ತೀನಿ ಅಂದೆ. ಅದಕ್ಕೆ ಶುಭ ಸೂಚಕವಾಗಿ ಶಿವನ್ ಸಮ್ಮುಖದಲ್ಲಿ ನಮ್ಮ ಹೆಸರನ್ನ ಗಂಡ ಹೆಂಡತಿ ಅಂತ ಅರ್ಚನೆ ನಡೀತು. ಇದನ್ನೇ ದೈವ ನಿರ್ಣಯ ಅನ್ನೋದು. ನಾವು ಗಂಡ ಹೆಂಡತಿ ಅಂತ ಆ ದೇವರಿಗೆ ಯಾವತ್ತೋ ಗೊತ್ತು. ಅದಕ್ಕೆ ಹಾಗಾಗಿದ್ದು. ನಿಜ ಹೇಳ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ರು ಎಲ್ಲೋ ಸ್ವಲ್ಪ ಭಯ ಇತ್ತು. ಇವಾಗ ಆ ಭಯ ಹೋಗಿ ಇನ್ನಷ್ಟು ಧೈರ್ಯ ಬಂತು. ಅವನಿ, ಐ ಆಮ್ ವೆರಿ ವೆರಿ ಹ್ಯಾಪಿ. ಆ ಕ್ಷಣ ನನಗೇನ್ ಅನ್ನಿಸ್ತು ಗೊತ್ತಾ? ಕತ್ತಲ್ಲಿರೋ ತಾಳಿನ ಹೊರಗಡೆ ತೆಗೆದು ಅರ್ಚನೆಯಲ್ಲಿ ಯಾವುದೇ ಅಪಚಾರ ಆಗ್ಲಿಲ್ಲ ಅಂತ ಹೇಳ್ಬೇಕು ಅನ್ನಿಸ್ತು. ಎಕ್ಸಾಕ್ಟ್ಲಿ, ನನಗೂ ಹೀಗೆ ಅನ್ನಿಸ್ತು. ನಿಜಾನ ಹೇಳೋದಕ್ಕೆ ಆ ದೇವ್ರೆ ಕ್ರಿಯೇಟ್ ಮಾಡಿರೋ ಆಪರ್ಚುನಿಟಿ ಅಂತ ಅನ್ನಿಸ್ತು. ಆದ್ರೆ ಅಮ್ಮನ ವರ್ತನೆ ಗಮನಿಸಿ ಸೈಲೆಂಟ್ ಆಗ್ಬಿಟ್ಟೆ.
ನಿನ್ನ ಸೊಸೆ ಮಾಡ್ಕೋಬೇಕು ಅಂತ ಮೊದಲು ಹೇಗೆ ಅನ್ಕೊಂಡಿದ್ಲೋ ಇವಾಗ ಮತ್ತೆ ಹಾಗೆ ಯೋಚನೆ ಮಾಡ್ತಿರ್ತಾಳೆ. ನಾನ್ ನಿಜ ಹೇಳೋದಕ್ಕೆ ಎಲ್ಲ ದಾರಿನೂ ಓಪನ್ ಆಗಿದೆ ಅವನಿ. ನೀವ್ ನಮ್ ಬಗ್ಗೆ ಹೇಳ್ಬೇಕು ಅನ್ಕೊಂಡಾಗ್ಲೆಲ್ಲ ಯಾವುದೋ ಒಂದು ಆತಂಕ ಎದುರಾಗ್ತಾನೆ ಇತ್ತು. ಈ ಸಲ ಏನ್ ನಡೆಯುತ್ತೋ ಅಂತ ಸ್ವಲ್ಪ ಭಯ ಆಗ್ತಾ ಇದೆ. ಅವನಿ ಅಂಥದ್ದೇನೂ ಇಲ್ಲ, ಎಲ್ಲ ಪಾಸಿಟಿವ್ ಆಗಿ ಹೋಗ್ತಿದೆ. ಈ ಸಲ ಯಾವ ಗಂಡಾಂತರನೂ ಇರಲ್ಲ. ಶ್ರೀಕರ ನಾಮದೇಹಸ್ಯ ಧರ್ಮಪತ್ನಿ ಅವನಿ ನಾಮದೇಹಸ್ಯ. ಪರಮೇಶ್ವರನ್ ಮುಂದೆ ಅವನಿ ಶ್ರೀಕರ್ ಹೆಸರಿನಲ್ಲಿ ಅರ್ಚನೆ ನಡೆದಿದ್ದು ಇನ್ನೂ ಆಶ್ಚರ್ಯವಾಗೇ ಇದೆ ರೀ. ಆ ಕ್ಷಣ ನನ್ನ ಗುಂಡಿಗೆ ನಿಂತು ಹೋಯ್ತು. ಅದು ಕಾಕತಾಳೀಯನೋ ಇಲ್ಲ ಆ ದೇವರ ನಿರ್ಧಾರನೋ ನನಗೆ ಅರ್ಥ ಆಗ್ಲಿಲ್ಲ ರೀ. ದೇವ್ರ ನಿರ್ಧಾರ ಹೇಗಾಗುತ್ತೆ ವೇದ? ಅವನಿದು ನಿನ್ ಜಾತಕ ಅಲ್ದೇ ಇದ್ಮೇಲೆ ಅಂತ ತಪ್ಪು ನಡೆಯೋಕ್ ಹೇಗಾಗುತ್ತೆ? ಇವತ್ತು ನಡೆದಿರೋ ತಪ್ಪಿಗೆ ಯಾವತ್ತೋ ಒಂದಿನ ಉತ್ತರ ಸಿಗತ್ತೆ ಅಂತ ಪುರೋಹಿತರು ಹೇಳಿದ್ರು ರೀ. ಅದನ್ ಯಾಕೆ ಹೇಳಿದ್ರು? ಅದು ಅವ್ರ ನಂಬಿಕೆ. ಆದ್ರೆ ನಮ್ಮ ಆಸೆ ಬೇರೆ. ಎಷ್ಟೋ ವರ್ಷಗಳಿಂದ ಹತ್ತೂರಿನ ಭವಿಷ್ಯದ ಬಗ್ಗೆ ನಾವು ಯೋಚಿಸ್ತಿದ್ದೀವಿ. ಅದ್ರ ಭವಿಷ್ಯ ನಿನ್ ಜಾತಕ ಹೊಂದಿರೋ ನಿನ್ ಸೊಸೆ ಮೇಲೆ ಆಧಾರ ಆಗಿದೆ. ಅದೇ ಅನ್ನಪೂರ್ಣ ದೇವಿ ಆದೇಶ. ಸಾಕ್ಷಾತ್ ಶಿವನೇ ಒಂದು ಸಂದರ್ಭದಲ್ಲಿ ಅನ್ನಪೂರ್ಣ ದೇವಿ ಹತ್ರ ಭಿಕ್ಷೆ ಕೇಳಿದಾಗೆ ಪುರಾಣಗಳಲ್ಲಿ ಬರೆದಿದೆ. ಅನ್ನಪೂರ್ಣ ದೇವಿಗೆ ಶಿವನ್ಗೆ ಗೊತ್ತಿಲ್ಲದೆ ಇರೋ ರಹಸ್ಯಗಳಿರುತ್ತ. ನಮ್ಗೇನ್ ಬೇಕು ಅಂತ ಅವ್ರಿಗೆ ಗೊತ್ತು. ಅಂತ ಸೊಸೆನೆ ನಮ್ಮ ಮನೆಗೆ ಕಳಿಸ್ತಾರೆ. ನಡೆದಿದ್ನೆಲ್ಲ ಮರ್ತು ಹೋಗು, ಎಲ್ಲ ಒಳ್ಳೇದೇ ಆಗುತ್ತೆ. ಸರಿನಾ? ನಡಿ ಹೋಗೋಣ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ನಮಗ ಆಸೆ ಏನೋ ಜಾಸ್ತಿನೇ, ಆದ್ರೆ ಅದ್ ಆಚರಣೆಗೆ ಮಾತ್ರ ಬರಲ್ಲ. ಇಬ್ರ ಹೆಸರಿನಲ್ಲೂ ಅರ್ಚನೆ ನಡೀತು ಅಂತ ಆ ಅವನಿ ನಿಜವಾಗ್ಲೂ ಶ್ರೀಕರ್ ಮಾವನ್ಗೆ ಹೆಂಡತಿ ಆದಾಗೆ ತುಂಬಾ ಫೀಲ್ ಆಗ್ತಿದ್ದಾಳೆ. ಅವನಿ ಮೇಲೆ ದಾಳಿ ಮಾಡೋದಕ್ಕೆ ನಮ್ ಪವರ್ ಸಾಕಾಗ್ತಿಲ್ಲ, ಎಕ್ಸ್ಟ್ರಾ ಪವರ್ ಏನೋ ಬೇಕು. ವೇದವತಿ ಅವ್ರು ಬಂದಿರೋದು ಈ ದೇವಸ್ಥಾನಕ್ಕೆ, ಒಳಗಡೆ ಇರ್ತಾರೆ. ಅಲ್ಲಿ ನೋಡ್ರಿ, ಅಲ್ಲಿದ್ದಾರೆ. ಬನ್ನಿ. ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ನಾವು ರೀ ನಿಮ್ ಮಗಳನ್ನ ನೋಡಕ್ ಬಂದಿದ್ವಿ ಅಲ್ವಾ? ನೆನಪಾಯ್ತು. ನಿಮ್ ಮಗಳೆಲ್ಲಿ? ಇಲ್ಲೇ ಇದ್ದಾಳಲ್ಲ. ನಿಮ್ಮ ಮಗಳೆಲ್ಲಿ? ನಮ್ಮ ಮಗಳೇನೆ. ಅದ್ಕೆ ಅವ್ರು ಕೇಳ್ತಾ ಇರೋದು ನೀವ್ ಮಗಳ ಹಾಗೆ ನೋಡ್ಕೋತಿರೋ ಹುಡುಗಿ ಬಗ್ಗೆ ಅಲ್ಲ ಅದ್ಕೆ, ನಿಮ್ ಸ್ವಂತ ಮಗಳು ಅವನಿ ಬಗ್ಗೆ. ಅವನಿ ಬಗ್ಗೆನಾ? ನೋಡಿ, ನಮ್ಮಕ್ಕನ್ಗೆ ಈಗಷ್ಟೇ ಅರ್ಥ ಆಯ್ತು. ಟ್ಯೂಬ್ ಲೈಟ್ ಅಲ್ವಾ? ದೇವಸ್ಥಾನದಲ್ಲೇ ಇದ್ದಾಳೆ. ಪ್ರಸಾದ್ ರಾವ್ ಅವರು ವೇದವತಿ ಅವರೆಲ್ಲಿ?
ಏನ್ ವಿಷಯ? ಸಡನ್ ಆಗಿ ಇಲ್ಲಿ ಪ್ರತ್ಯಕ್ಷ ಆಗಿದ್ರಲ್ಲ, ಯಾಕೆ? ನೀವು ಇಲ್ಲಿ ಬಂದಿದ್ದೀರಂತ ತಿಳ್ಕೊಂಡು ನಿಮ್ಮನ್ನೇ ಭೇಟಿ ಆಗೋಣ ಅಂತ ಬಂದ್ವಿ. ಯಾಕೆ ಅಂತ? ಮದ್ವೆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬಂದ್ವಿ. ಅವನಿ ಇಷ್ಟ ಇಲ್ಲ ಅಂತ ಹೇಳಿದ್ಲಲ್ವಾ? ಇಷ್ಟ ಇಲ್ವಂತ? ಯಾಕೆ? ಮಾವನವರು ನಿಮ್ಮ ಹತ್ರ ಹೇಳಿಲ್ವಾ? ಓದ್ಬೇಕು ಅಂತ ಹೇಳ್ತಿದ್ದಾಳೆ, ಅದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಕೇಳ್ತಿದ್ದಾಳೆ ಅಂತ ಹೇಳಿದ್ರು. ಓ, ಕವರ್ ಮಾಡಿದ್ರಾ? ಅವಳ ಫ್ಯೂಚರ್ ಹಸ್ಬೆಂಡ್ ಇಂದ ಅವಳು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಲ್ರಿ. ಅದ್ ನಮಗೆ ಗೊತ್ತಿಲ್ಲ, ನೀವ್ ತಿಳ್ಕೊಂಡು ಏನ್ ಮಾಡ್ತೀರಾ? ಹಾಗೆ ಬಿಡಬಾರ್ದು ಸಿಸ್ಟರ್. ಅತ್ತೆ ಮಾವನ್ನ ಮುಂದೆ ನಿಲ್ಸಿ ಕೇಳಿದ್ರೆ ನಮ್ಮ ಅವನಿ ಮನ್ಸಲ್ಲಿ ಏನಿದೆಯೋ ಹೊರಗಡೆ ಬರುತ್ತೆ. ಅಷ್ಟೇ ಅಂತೀರಾ? ಅಷ್ಟೇ ಅಲ್ವಾ ಮತ್ತೆ? ಹೇಗಾದ್ರೂ ನಮ್ಮ ಅವನಿನ ನಿಮ್ ಮನೆ ಸೊಸೆ ಮಾಡ್ಕೊಂಡು ಪುಣ್ಯ ಕಟ್ಕೊಳ್ಳಿ. ನಾವು ಸಿದ್ಧವಾಗೇ ಇದೀವಿ. ನಿಮ್ಮ ಮಗಳಿಂದಾನೆ ಗ್ರೀನ್ ಸಿಗ್ನಲ್ ಬರಬೇಕು. ಲಾವಣ್ಯ, ಪಾಪ ಇವರು ಮದುವೆ ವಿಷಯದಲ್ಲಿ ಕ್ಲಾರಿಟಿ ತಗೊಳ್ಳೋದಕ್ಕೆ ಇಷ್ಟು ದೂರ ಬಂದಿದ್ದಾರೆ. ಎಲ್ಲರೂ ಇಲ್ಲೇ ಇರೋದಕ್ಕೆ ಫೈನಲ್ ಮಾಡಿಬಿಡೋಣ. ಅಮ್ಮ ಅಪ್ಪನ ಕರ್ಕೊಂಡು ಹೋಗು. ಅಷ್ಟರಲ್ಲಿ ನಾನು ಹೇಳ್ಬೇಕಾದನ್ನೆಲ್ಲ ಹೇಳ್ಬಿಡ್ತೀನಿ. ಸರಿ ಸರಿ. ಇನ್ನೇನ್ ಬೀಗ್ರೆ ವಿಶೇಷ? ಇನ್ನೇನಿದೆ ಯಜಮಾನ್ರೆ, ಎಲ್ಲ ಚೆನ್ನಾಗಿ ನಡೀತಿದೆ. ನಿಮ್ ಮಗಳಿಗೆ ಮದ್ವೆ ಆಯ್ತಾ? ಮುಗೀತಮ್ಮ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೂ ಇಲ್ಲ. ಅಮ್ಮ ಅಪ್ಪನ ಹತ್ರ ನಿಜ ಹೇಳೋದಕ್ಕೆ ಇದೇ ಒಳ್ಳೆ ಸಮಯ. ನೀನಿಲ್ಲೇ ಇರೋ, ನಾನು ಮಾತಾಡಿ ಬರ್ತೀನಿ, ಸರಿನಾ? ಬೇಗ ನಿಜ ಗೊತ್ತಾಗಬೇಕು ಅಂತ ಆಸೆ ಹೇಗಿದೆಯೋ, ಆಮೇಲೆ ಆಗೋ ಪರಿಣಾಮಗಳ ಬಗ್ಗೆ ಭಯ ಕೂಡ ಅಷ್ಟೇ ಇದೆ ನಿನಗೆ. ನಾನು ಅರ್ಥ ಮಾಡ್ಕೊಳ್ಬಲ್ಲೆ, ಏನು ಭಯ ಪಡಬೇಡ. ಅಮ್ಮ, ಏನ್ ಕಂದ? ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಸ್ವಲ್ಪ ಹೊತ್ತಿರು. ಅರ್ಜೆಂಟ್ ಅಮ್ಮ. ಹಾಗಲ್ಲ ಶ್ರೀ, ಮಾತಾಡ್ತಿದ್ದೀನಲ್ಲ. ಅವರೇನೋ ಅರ್ಜೆಂಟ್ ಅಂತಿದ್ದಾರಲ್ಲ, ನೀವು ಮಾತಾಡ್ಕೊಳ್ಳಿ, ನಾವು ಆಮೇಲೆ ಸಿಗ್ತೀವಿ. ಸರಿ ರೀ, ಬರ್ತೀವಮ್ಮ. ನಮಸ್ತೆ. ನಮಸ್ಕಾರ. 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 ಏನ್ ಶ್ರೀ? ಅಮ್ಮ, ಅದು ಅದು ನಿನ್ನ ಜೀವನಕ್ಕೆ ಸಂಬಂಧಪಟ್ಟ ಮುಖ್ಯವಾದ ವಿಷಯನ ದೇವಸ್ಥಾನದಲ್ಲಿ ಹೇಳ್ತೀನಿ ಅಂದೆ, ಅದೇ ವಿಷಯನಾ? ಹೌದು ಅಪ್ಪ. ಹಾಗಾದ್ರೆ ಹೇಳು. ಅಮ್ಮ, ನಾನು ಎಂಥವನೋ ನಿಮಗೆ ಗೊತ್ತು. ನಾನು ಯಾವ ನಿರ್ಧಾರ ತಗೊಂಡ್ರೂ ಅದ್ರ ಹಿಂದೆ ಯಾವುದೋ ಒಂದು ನಡೆದಿರಲ್ಲ ಅಂದರೆ ಅಂಥ ಸಾಹಸನ ಮಾಡಲ್ಲ ಅಂತ ನಿನಗೆ ಗೊತ್ತು ಅಲ್ವಾ? ಸರಿಯಾಗಿ ವಿಷಯ ಹೇಳ್ದೆ ಏನೇನೋ ಮಾತಾಡ್ತಿದ್ಯಲ್ಲೋ. ಅಮ್ಮ, ಇವಾಗ ಹೇಳೋದಕ್ಕೆ, ಹೇಳಬೇಕು ಅಂದ್ಕೊಂಡಿರೋದಕ್ಕೆ ಒಂದು ಸಂಬಂಧ ಇದೆಯಮ್ಮ. ಸರಿ ಹೇಳು. ನಾನು ಚೆನ್ನೈಗೆ ಹೋಗಿದ್ದಾಗ
ಚೆನ್ನೈಗೆ ಹೋಗಿದ್ದಾಗ? ಅವಾಗ ಏನ್ ನಡೀತು ಅಂದ್ರೆ ಅತ್ತೆ ಅತ್ತೆ ಏನು? ನಿಮ್ ಹತ್ರ ಮಾತಾಡೋದಕ್ಕೆ ಗೆಸ್ಟ್ ಬಂದಿದ್ದಾರೆ. ಶ್ರೀಕರ್ ಯಾವುದೋ ಮುಖ್ಯವಾದ ವಿಷಯ ಹೇಳ್ತಿದ್ದಾನೆ. ಸ್ವಲ್ಪ ಹೊತ್ತು ಅವ್ರಿಗೆ ಕಾಯೋದಕ್ಕೆ ಹೇಳು. ಶ್ರೀಕರ್, ನೀನ್ ಹೇಳು. ಅಪ್ಪ, ಅದು ಹೇಳೋ.